ವೀಕ್ಷಕರಿಗೆಲ್ಲ ಶರಣು. ಒಂದು ಸುಂದರವಾದ ಮನೆ ಕಟ್ಟಲಿಕ್ಕೆ ಕೊನೆ ಪಕ್ಷ 2-3 ವರ್ಷ ಬೇಕು ಅಲ್ವಾ? ಹೌದಲ್ವಾ? ಹಾಗೆ ಮನೆಯನ್ನು ಕೆಡವಲಿಕ್ಕೆ 10 ನಿಮಿಷ ಸಾಕು. ಒಂದು ಬುಲ್ಡೋಜರ್ ತೊಗೊಂಡು ಬಂದರೆ 10 ನಿಮಿಷದಲ್ಲಿ ಆ ಸುಂದರವಾದ ಮನೆಯನ್ನು ಕೆಡವಿಬಿಡ್ಬೋದು. ಹಾಗೆ ಮನುಷ್ಯನ ಮನಸ್ಸಿನಲ್ಲಿ ಕೂಡ ನೀವು ಮನೆಯನ್ನು ಬಹಳ ಕಾಲದವರೆಗೂ ಕಷ್ಟಪಟ್ಟು ಕಟ್ಟಬೇಕಾಗತ್ತೆ. ಆದರೆ ಅದನ್ನು ಕಳ್ಕೊಳ್ಳೋದು, ಆ ವಿಶ್ವಾಸವನ್ನು ಕಳ್ಕೊಳ್ಳೋದು, ಆ ಪ್ರೀತಿಯನ್ನು ಕಳ್ಕೊಳ್ಳೋದು 3 ನಿಮಿಷ ಅಲ್ವಾ? ಆ ಒಂದು ಹೃನ್ಮಂದಿರದಲ್ಲಿ ಕಟ್ಟಬೇಕಾದ ಮನೆಗೆ ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವ ಅನ್ನೋ 4 ಗೋಡೆಗಳು ಬೇಕು. ಮೇಲ್ಗಡೆ ಕಲ್ಮಶ ಇಲ್ಲದೆ ಇರುವಂತಹ ಪ್ರೀತಿ, ಕೊಂಕು ನುಡಿಗಳಿಲ್ಲದೆ ಇರುವಂಥ ಮಾಧುರ್ಯವಾದ ಮನಸ್ಸು ಅನ್ನೋ ಛತ್ ಬೇಕು ಅಲ್ಲ? ಜೊತೆಗೆ ನೆಲದಲ್ಲಿ ಅಂದರೆ ಫ್ಲೋರ್ ಅಂತೀವಲ್ಲ, ಅಲ್ಲಿ ಭಾವನೆಗಳು ಬೀರಬೇಕು. ಆ ಭಾವನೆಗಳು ಹೇಗಿರಬೇಕಪ್ಪ ಅಂತಂದರೆ, ಇಷ್ಟು ಪವಿತ್ರವಾಗಿರಬೇಕು ಅಂದರೆ, ನನ್ನ ಪ್ರಾಣ ಕೊಟ್ಟಾದರೂ ನನ್ನ ಸ್ನೇಹಿತನನ್ನು ರಕ್ಷಿಸಿಕೊಳ್ತೀನಿ ಅನ್ನುವಂಥ ಬಲವಾದ ಒಂದು ಬೇರುಗಳು ಇರಬೇಕು. ಆಗ ಮಾತ್ರ ಮತ್ತೊಂದು ಮನಸ್ಸು ನಿಮ್ಮನ್ನು ನಂಬುತ್ತೆ ಅಲ್ವಾ? ಅದಿಲ್ಲದೇ ಸುಮ್ಮನೆ ಕಾಟಾಚಾರಕ್ಕೆ ಪ್ರೀತಿ ಮಾಡಿದೆ, ನಾನು ಸೇವೆ ಮಾಡಿದೆ, ನಾನು ಅವರಿಗೆ ಸಹಾಯ ಮಾಡಿದೆ, ನನ್ನಿಂದಲೇ ಕೋಳಿ ಬೆಳಕಾಯಿತು ಅನ್ನೋದು ಎಷ್ಟೊಂದು ತಪ್ಪಲ್ವಾ? ಯಾರಿಗೆ ಯಾರೂ ಇಲ್ಲ. ಆದರೆ ಮರಕ್ಕಿಂತ ಮರ ದೊಡ್ಡದು ಅನ್ನೋದನ್ನ ನೀವು ಮರಿಬಾರ್ದು. ಮರಕ್ಕಿಂತ ಮರ ದೊಡ್ಡದು ಅನ್ನೋದನ್ನ ಮರಿಬಾರ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಎಲ್ಲರ ತಲೆಯ ಮೇಲೆ ಪರಮಾತ್ಮ ಅನ್ನುವಂತಹ ಒಂದು ದಿವ್ಯ ಶಕ್ತಿ ಇದೆ ಅನ್ನೋದನ್ನು ಕೂಡ ಮರಿಬಾರ್ದು. ಅಷ್ಟೇ ಅಲ್ಲ, ಆ ಪರಮಾತ್ಮನ ದೈವ ಕೃಪೆ ಅಂತ ಹೇಳ್ತೀವಲ್ಲ, ಆ ಕೃಪೆಗೆ ಪಾತ್ರವಾಗಿರುವಂಥ ಸಾಧು ಸಂತರನ್ನು, ಸಜ್ಜನರನ್ನು ಒಂದು ರೀತಿ ಅನಾದರಣೆ ಮಾತುಗಳಿಂದ ನೋಯಿಸೋದು ಕೂಡ ಮಹಾಪಾಪ. ಯಾಕೆಂದರೆ ಹೇಳ್ತಾರೆ, ಸಾಧು ದರ್ಶನಂ ಸ್ಪರ್ಶನಂ ಪಾಪನಾಶನಂ ಅಂತ ಹೇಳ್ತಾರೆ. ಹಾಗೆ ಸಾಧುಗಳ ಒಂದು ಸ್ನೇಹ, ಸಂಪರ್ಕ, ಅವರ ಅಮೃತ ನುಡಿಗಳು, ಅವರ ಒಂದು ಪ್ರೇಮವನ್ನು ಸಂಪಾದಿಸೋದು ಕೂಡ ಬಹಳ ಕಷ್ಟ. ಅವರ ಪ್ರೀತಿಗೆ ಪಾತ್ರರಾಗೋದು ಕೂಡ ಬಹಳ ಕಷ್ಟ. ಸ್ವಲ್ಪ ಮಾತ್ರ ನಂಬಿಕೆಯನ್ನು ತೋರಿಸ್ಬೋದೇ ಹೊರತು ಸಂಪೂರ್ಣವಾಗಿ ಅವರು ನಿಮ್ಮನ್ನು ನಂಬಿರೋದಿಲ್ಲ. ಯಾಕೆ ಗೊತ್ತಾ? ನಿಮ್ಮ ಮಾನವ ಬುದ್ಧಿಯನ್ನು ತೋರಿಸಿ ಮನಸ್ಸು ನೋಯಿಸ್ತೀರ ಅಂತ ಅವ್ರಿಗೆ ಮೊದಲೇ ಗೊತ್ತಿರುತ್ತೆ. ಎಲ್ಲವನ್ನ ಹೇಳಿ ಅಂದರೆ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಕ್ಷಮೆ ಕೇಳ್ಕೊಂಡ ಮೇಲೂ ಕೊನೆಗೆ ಕೆಲವರು ಏನು ಹೇಳ್ತಾರೆ ಗೊತ್ತಾ? ಎಲ್ಲವನ್ನು ಹೇಳಿದ ಮೇಲೆ ನೀವು ಹಾಗಂತ ತಪ್ಪು ತಿಳ್ಕೊಂಡು ಮಾತಾಡಬೇಡಿ ಅಂದುಬಿಡ್ತಾರೆ. ಅಂದರೆ ಏನರ್ಥ? ಎದುರಿಗಿರೋ ಸಂತರು ನಿಮ್ಮನ್ನು ತಪ್ಪು ತಿಳ್ಕೊಂಡು ತಪ್ಪು ಮಾತಾಡಿರ್ತಾರೆ ಅಂತ ಅರ್ಥ ಅಲ್ವಾ? ಅಲ್ಲೇ ನೀವು ಕಳ್ಕೊಳ್ಳೋದು. ನೋಡಿ, ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹಿರಿಯರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಬಸವಣ್ಣವರು ಹೇಳಿದ್ದಾರೆ. ಆ ಜ್ಯೋತಿರ್ಲಿಂಗವನ್ನು ನೀವು ಯಾವ ಥರ ಬಳಸ್ಕೊತಾ ಇದ್ದೀರಪ್ಪ ಅಲ್ವಾ? ಅದ್ರಂಗೆ ನಡ್ಕೋತಾ ಇದ್ದೀರ ನೀವು? ಖಂಡಿತ ಆ ಮಾತಿನಲ್ಲೇ ಮನುಷ್ಯರ ಅಂದರೆ ಎದುರಿನವರ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂಥ ಮಾತುಗಳನ್ನ ಆಡಿ ಕಳ್ಕೊಂಬಿಡ್ತೀರ. ಅದಕ್ಕೆ ಹೇಳಿದ್ದು, ಮನೆ ಕಟ್ಟೋದು ಬಹಳ ಕಷ್ಟ.
ಮನೆ ಕೆಡೋದು ಬಹಳ ಸುಲಭ. ಆದ್ದರಿಂದ ಮರಕ್ಕಿಂತ ಮರ ದೊಡ್ಡದು, ಎಲ್ಲ ಮನುಷ್ಯರಿಗಿಂತ ದೈವ ದೊಡ್ಡದು. ಆ ದೈವ ಕೃಪೆ ಆಗಬೇಕು ಅಂದರೆ ಸಾಧುವಿನ ದರ್ಶನ, ಸ್ಪರ್ಶನ ಸ್ನೇಹದಿಂದ, ಅವರ ಒಡನಾಟದಿಂದ ಲಭಿಸುತ್ತೆ ಅಂತ ಹೇಳ್ತಾ, ಅಂಥ ಒಂದು ಹಿರಿಯ ಜೀವಗಳನ್ನು ಎಂದಿಗೂ ನೀವು ನೋಯಿಸೋಕ್ಕೆ ಹೋಗಬಾರ್ದು. ಮಾತಿನಲ್ಲಾಗಲಿ, ಮನಸ್ಸಿನಲ್ಲಾಗಲಿ, ಭಾವನೆಗಳಲ್ಲಾಗಲಿ ನೀವು ನೋಯಿಸಬಾರ್ದು ಅಂತ ಹೇಳ್ತಾ ಇಂದಿನ ಮಾತನ್ನು ಮುಗಿಸ್ತೀನಿ. ಶರಣಾರ್ಥಿ. ನಿಮಗೆಲ್ಲ ಸನ್ಮಂಗಳವಾಗಲಿ ಅಂತ ಹರಿಸ್ತೀನಿ.